ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ನಮ್ Airbnb ಮನೆಯಿಂದ ಚೆಕ್ಔಟ್ ಮಾಡ್ಕೊಂಡು ಆಯ್ತು. ಇವಾಗ ಕ್ಯಾಬಲ್ಲಿ ಇದ್ದೇವೆ, ಏರ್ಪೋರ್ಟ್ ಕಡೆಗೆ ಹೋಗ್ತಿದ್ದೇವೆ. ಈಗ ಕ್ರಾಬಿಯಿಂದ ಬ್ಯಾಂಕಾಕ್ ಹೋಗೋ ಫ್ಲೈಟ್ ಹಿಡಿಯೋಕಿದೆ. ವೆಲ್ಕಮ್ ಟು ಬ್ಯಾಂಕಾಕ್. ನಾವಿವಾಗ ನಮ್ಮ ಫೈನಲ್ ಡೆಸ್ಟಿನೇಷನ್ ಬ್ಯಾಂಕಾಕ್ ಅಲ್ಲಿ ಇದ್ದೇವೆ. ಇವಾಗ ಜಸ್ಟ್ ಫ್ಲೈಟ್ ಇಂದ ನಾವು ಇಳಿದಿದ್ದೇವೆ ಅಷ್ಟೇ, ಏರ್ಪೋರ್ಟ್ ಅಲ್ಲೇ ಇದ್ದೇವೆ. ಸೊ ಇಲ್ಲಿಂದ ಸಿಟಿಗೆ ಹೇಗೆ ಹೋಗೋದು ಅಂತ ನೋಡ್ತಿದ್ದೇವೆ. ಇಲ್ಲಿ ಟ್ರೈನ್ ಸರ್ವಿಸ್ ಕೂಡ ಇದೆ, ರೆಡ್ ಲೈನ್ ಟ್ರೈನ್ ಸರ್ವಿಸ್. ಇಲ್ಲ ಟ್ಯಾಕ್ಸಿ ಮಾಡಿ ಕೂಡ ಹೋಗ್ಬೋದು. ನೀವು ಟ್ರೈನ್ ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಈ ಮ್ಯಾಪ್ ನೋಡ್ಬಿಟ್ಟು ನಿಮ್ಗೆ ಎಲ್ಲಿ ಹೋಗ್ಬೇಕು, ಯಾವ ಟ್ರೈನ್ ಹಿಡಿಬೇಕು, ಏನು ಅಂತ ಹೇಳಿ ಎಲ್ಲಾನು ಇದ್ರಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ. ಸೊ ಇದನ್ನ ನೋಡ್ಬಿಟ್ಟು ನೀವು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಟ್ಯಾಕ್ಸಿ ಬುಕ್ ಮಾಡ್ಬೋದು. ಏರ್ಪೋರ್ಟ್ ಟ್ಯಾಕ್ಸಿ ಸರ್ವಿಸ್ ಚೆಕ್ ಮಾಡಿದ್ವಿ, ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಸೊ ನಾವು ಗ್ರಾಬ್ ಆಪಲ್ ಚೆಕ್ ಮಾಡಿದ್ವಿ, ಅದರಲ್ಲಿ ಬೆಟರ್ ಪ್ರೈಸ್ಗೆ ನಮ್ಗೆ ಈಗ ಗಾಡಿ ಸಿಕ್ತು. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಸುಮಾರು ಎಕ್ಸಿಟ್ ಗೇಟ್ಸ್ ಇದೆ. ನಿಮ್ಗೆ ಗ್ರಾಬ್ ಆಪಲ್ಲಿ ಗೊತ್ತಾಗ್ತದೆ ಯಾವ ಗೇಟ್ ಅಲ್ಲಿ ನೀವು ಹೋದ್ರೆ ನಿಮ್ಗೆ ಕಡಿಮೆ ಪ್ರೈಸ್ಗೆ ಟ್ಯಾಕ್ಸಿ ಸಿಗ್ತದೆ ಅಂತೇಳಿ. ನಮ್ದು ಗೇಟ್ ನಂಬರ್ 14 ಅಲ್ಲಿ ನಮ್ಗೆ ಕಡಿಮೆ ಪ್ರೈಸ್ಗೆ ಟ್ಯಾಕ್ಸಿ ಸಿಕ್ಕಿದೆ. ಸೊ ಗೇಟ್ ನಂಬರ್ 14. ನಾವು ಹೋಗ್ತಿದ್ದೇವೆ ಏಸಿಯಾಟಿಕ್ ಓಪನ್ ಏರ್ ಮಾಲ್ಗೆ. ಇಲ್ಲಿ ನಿಮಗೆ ತಿನ್ನಲಿಕ್ಕೆ ಏನೇನು ಬೇಕೋ ಅದೆಲ್ಲ ಸಿಗ್ತದೆ. ಮತ್ತು ಶಾಪಿಂಗ್ ಮಾಡಬೇಕಾದ್ರೆ ಶಾಪಿಂಗ್ ಶಾಪ್ಸ್ ಕೂಡ ಇದೆ. ಮತ್ತು ಲೈವ್ ಮ್ಯೂಸಿಕ್ ಎಲ್ಲ ಇದೆ. ಸೊ ಬನ್ನಿ ನೋಡೋಣ.
ನಾವಿವಾಗ ಡ್ಯೂರನ್ ಶಾಪಿಗೆ ಬಂದಿದ್ದೇವೆ, ಇಲ್ಲಿ ಡ್ಯೂರನ್ ಫ್ರೂಟ್ ತಿನ್ಲಿಕ್ಕೆ. ನಾನು ಮೊದಲೇ ಟ್ರೈ ಮಾಡಿದ್ದೇನೆ ಈ ಫ್ರೂಟ್, ಬಟ್ ನನ್ನ ಫ್ಯಾಮಿಲಿಗೆ ಇವಾಗ ಟೇಸ್ಟ್ ಮಾಡ್ಸೋಣ ಅಂತ ಹೇಳಿ ಬಂದಿದ್ದೇನೆ. ತುಂಬಾನೇ ಡಿಫ್ರೆಂಟ್ ಇದೆ ಈ ಫ್ರೂಟ್. ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಫಸ್ಟ್ 1 ಪೀಸ್ ಟ್ರೈ ಮಾಡಿ, ಅದು ಇಷ್ಟ ಆದ್ರೆ ಮಾತ್ರ ಫುಲ್ ಫ್ರೂಟ್ ತಗೊಳ್ಳಿ. ಬಿಕಾಸ್ ಈ ಫ್ರೂಟ್ಗೆಲ್ಲ ತುಂಬಾನೇ ಡಾಮಿನೇಟಿಂಗ್ ಸ್ಮೆಲ್ ಇದೆ, ಮತ್ತೆ ಟೇಸ್ಟ್ ಕೂಡ ತುಂಬಾನೇ ಡಿಫ್ರೆಂಟ್ ಇದೆ. ಸೊ ನೀವು ಟ್ರೈ ಮಾಡ್ಬೇಕು ಅಂತ ಹೇಳಿದ್ರೆ 1 ಪೀಸ್ ಟ್ರೈ ಮಾಡಿ, ಅದ್ರ ನಂತರ ಫುಲ್ ಫ್ರೂಟ್ ಚೆಕ್ ಮಾಡಿ. ಮತ್ತೆ ಇಲ್ಲಿ ಶಾಪ್ ಅಲ್ಲಿ ನಮ್ಗೆ ಒಂದು ನಾವು ಹೀಗೆ ಹಿಂದಿಯಲ್ಲಿ ಮಾತನಾಡ್ತಿದ್ವಿ. ಸೊ ಅವಾಗ ಇಲ್ಲಿ ಶಾಪ್ಕೀಪರ್ ಲೇಡಿ ಕೂಡ ಹಿಂದಿಯಲ್ಲಿ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಥೈಲ್ಯಾಂಡ್ ನವರೇ, ಬಟ್ ಸ್ಟಿಲ್ ಅವ್ರಿಗೆ ಹಿಂದಿ ಬರುತ್ತೆ. ನೈಸ್. ನಾನು ಹೇಳಿದ್ದೆ ಅಲ್ಲ, ಜಾಕ್ ಫ್ರೂಟ್ ತರನೇ ಇದೆ ಅಂತ ಹೇಳಿ ಡ್ಯೂರಿಯನ್. ಇದು ಬಟ್ ಇದ್ರದ್ದು ಸೀಡ್ ತುಂಬಾ ದೊಡ್ಡದಿದೆ. ನನ್ನ ಫ್ಯಾಮಿಲಿಗೆ ಅಷ್ಟು ಇಷ್ಟ ಆಗ್ಲಿಲ್ಲ, ಬಟ್ ನಾನ್ ತಿಂತೇನೆ. ಇಲ್ಲಿ ನೋಡಿ 4 ಡಿಫ್ರೆಂಟ್ ಡಸ್ಟ್ಬಿನ್ ಇಟ್ಟಿದ್ದಾರೆ. ಪ್ಲಾಸ್ಟಿಕ್, ಅಲ್ಯೂಮಿನಿಯಂ ಕ್ಯಾನ್, ಗ್ಲಾಸ್ ಬಾಟಲ್, ಜನರಲ್ ವೇಸ್ಟ್ ಎಲ್ಲ ಆಲ್ರೆಡಿ ಸಾರ್ಟ್ ಆಗಿ ಹೋಗುತ್ತೆ. ಅದಕ್ಕೆ ಈ ದೇಶದಲ್ಲಿ ಕ್ಲೀನ್ಲಿನೆಸ್ ಜಾಸ್ತಿ ಇದೆ ಅನ್ಸುತ್ತೆ. ಕಸ ಎಲ್ಲ ಆಲ್ರೆಡಿ ಸಾರ್ಟ್ ಆಗಿ ಬರ್ತದೆ. ನಮ್ಮಲ್ಲೂ ಈ ತರ ಸೆಪರೇಟ್ ಔಟ್ ಮಾಡ್ಬೇಕು ಅನ್ಸ್ತದೆ.
Chinese fried chicken with lemon. ಲೆಮನ್ ಸ್ಕ್ವೀಸ್ ಮಾಡಿ ಹಾಕಿದ್ದೇವೆ ಈ ಫ್ರೈಡ್ ಚಿಕನ್ ಅಲ್ಲಿ. ತುಂಬಾ ಕ್ರಿಸ್ಪಿ ಇದೆ, ತುಂಬಾ ಚೆನ್ನಾಗಿದೆ, ನನ್ಗೆ ತುಂಬಾನೇ ಇಷ್ಟ ಆಯ್ತು ಇದು. ಮತ್ತೆ ಇದು ಪೈನಾಪಲ್ ಫ್ರೈಡ್ ರೈಸ್ ಕೂಡ ನೋಡೋಣ. ರೈಸ್ ತುಂಬಾ ಸಾಫ್ಟ್ ಇದೆ, ಮತ್ತೆ ಈ ಚೈನೀಸ್ ಟೇಸ್ಟ್ ಬರ್ತದಲ್ಲ ಫ್ರೈಡ್ ರೈಸ್ ಅದಿಲ್ಲ. ಇದು ನಮ್ ಪುಲಾವ್ ಹೇಗಿರ್ತದೆ ನೋಡಿ ಆ ತರ ಫ್ಲೇವರ್ ಇದೆ. ನನಗೆ ತುಂಬಾ ಇಷ್ಟ ಆಯ್ತು, ಎರಡು ಐಟಮ್ ನಂಗೆ ತುಂಬಾನೇ ಇಷ್ಟ ಆಯ್ತು. ನಾವಿವಾಗ ಏಷ್ಯಾಟಿಕ್ ಪಿಯರ್ ಇಂದ ಸ್ಯಾಟರ್ನ್ ಪಿಯರ್ ತನಕ ಶಟಲ್ ಬೋಟ್ ಅಲ್ಲಿ ಹೋಗ್ತಿದ್ದೇವೆ. ಇಲ್ಲಿ ದಿನ ಇಡೀ ಸಂಜೆ 7 o'clock ತನಕ ಬೋಟ್ ಸರ್ವಿಸ್ ಇರ್ತದೆ. ಬಟ್ ಅದು ಫುಲ್ ಡೇ ಪಾಸ್ ಬೇಕಂತ ಹೇಳಿದ್ರೆ 150 baht per person ಪಾಸ್ ಸಿಗ್ತದೆ ನಿಮ್ಗೆ, ಅನ್ಲಿಮಿಟೆಡ್ ಆಕ್ಸೆಸ್ ಇದು. ಇಲ್ಲ ಒನ್ ಟೈಮಿಗೆ ಅಂತ ಹೇಳಿದ್ರೆ ಟಿಕೆಟ್ ಪ್ರೈಸ್ 40 baht per person. ಬಟ್ ಅದೆಲ್ಲ ಬೋಟ್ 7 o'clock ತನಕ ಮಾತ್ರ ಇರೋದು. ಬಟ್ ಇಲ್ಲಿ ಏಷ್ಯಾಟಿಕ್ ಈ ಮಾಲ್ ಇದೆ ಅಲ್ಲ, ಇವ್ರದ್ದು ಫ್ರೀ ಶಟಲ್ ಬೋಟ್ ಸರ್ವಿಸ್ ಇದೆ. ಸಂಜೆ 4 ಗಂಟೆಯಿಂದ ರಾತ್ರಿ 11:30 ತನಕ ಫ್ರೀ ಸರ್ವಿಸ್ ಇದೆ. ಇದು ಸಟರ್ನ್ ಪಿಯರ್ ತನಕವೇ ಹೋಗೋದು, ಏಷ್ಯಾಟಿಕ್ ಇಂದ ಸಟರ್ನ್ ಪಿಯರ್ ಒಂದೇ ಸ್ಟಾಪ್. ಸೊ ಇದು ಫ್ರೀ. ನಾವಿವಾಗ ಇದೇ ಬೋಟ್ ಅಲ್ಲಿ ಹೋಗ್ತಾ ಇದ್ದೇವೆ. ಇದು ನ್ಯೂ ಚೈನಾ ಟೌನ್ ಮಾರ್ಕೆಟ್, ಚಾಲುಂಬುರಿ ಏರಿಯಾದಲ್ಲಿದೆ. ಇದು ಒಂದು ಟೆಂಪ್ರರಿ ನೈಟ್ ಮಾರ್ಕೆಟ್. ಸಂಜೆ 4 ಗಂಟೆಯಿಂದ ಮಿಡ್ ನೈಟ್ ವರೆಗೆ ಇರ್ತದೆ. ಬಟ್ ಫುಡ್ ಸ್ಟಾಲ್ಸ್ ಎಲ್ಲ ಕೆಲವೊಮ್ಮೆ ಬೇಗ ಖಾಲಿಯಾಗಿ ಹೋಗ್ತವೆ. ಈ ಮಾರ್ಕೆಟ್ ರೆಟ್ರೋ ವೈಬ್ ಕೊಡ್ತದೆ. ಫುಲ್ ನಿಯಾನ್ ಸೈನ್ ಬೋರ್ಡ್ಸ್ ಮತ್ತೆ ಬ್ರೈಟ್ ಲೈಟ್ಸ್ ಎಲ್ಲ ಹಾಕಿ ತುಂಬಾ ಲೈವ್ಲಿ ಮಾಡಿಟ್ಟಿದ್ದಾರೆ ಇದನ್ನ. ಇದು ಜಸ್ಟ್ ಮಾರ್ಕೆಟ್ ಅಲ್ಲ, ಸ್ಟ್ರೀಟ್ ಫುಡ್ ಪ್ಯಾರಡೈಸ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಥಾಯ್ ಡೆಲಿಕೇಸೀಸ್, ಫಾರ್ ಎಕ್ಸಾಂಪಲ್ ಚಿಕನ್ ಸಾಟೆ, ಫ್ರೈಡ್ ಚಿಕನ್, ಶುಗರ್ ಕೇನ್ ಜ್ಯೂಸ್, ಮ್ಯಾಂಗೋ ಸ್ಟಿಕ್ಕಿ ರೈಸ್, ಮತ್ತೆ ಫ್ರೆಶ್ ಕಟ್ ಫ್ರೂಟ್ಸ್, ಇಂಥದ್ದೆಲ್ಲ ಅಥೆಂಟಿಕ್ ಐಟಮ್ ಸಿಗ್ತದೆ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಎವ್ರಿ ಸ್ಟಾಲ್ ಅಲ್ಲಿ ನಿಮ್ಗೆ ಏನಾದ್ರೂ ಒಂದು ಯುನೀಕ್ ಐಟಮ್ ಸಿಕ್ಕೇ ಸಿಗ್ತದೆ. ಸೊ ನೀವು ಇಲ್ಲಿ ವಿಸಿಟ್ ಮಾಡಿದಾಗ ಈ ಟೆಂಪ್ರರಿ ಮಾರ್ಕೆಟ್ ಇನ್ನೂ ಇದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ಇಲ್ಲಿ.
ಟೆಂಪ್ರರಿ ಚೈನಾ ಟೌನ್ ಮಾರ್ಕೆಟ್ ಸುತ್ತಾಡಿ ನಾವಿವಾಗ ಮೇನ್ ಚೈನಾ ಟೌನ್ಗೆ ಬಂದಿದ್ದೇವೆ. ಇದು ಆಕ್ಚುಲಿ ಜಗತ್ತಿನ ಅತ್ಯಂತ ಹಳೆಯ ಹಾಗೂ ಅತಿ ದೊಡ್ಡ ಚೈನಾ ಟೌನ್ ನಲ್ಲಿ ಒಂದಾಗಿದೆ. ಏನಿಲ್ಲ ಅಂದ್ರೂ ಒಂದು 200 ವರ್ಷ ಹಳೆ ಮಾರ್ಕೆಟ್ ಅಂತ ಇದು. ಮತ್ತೆ ಇಲ್ಲಿನ ಫೇಮಸ್ ರೋಡು ಯಾವೋವರತ್ ರೋಡ್. ಈ ರೋಡಲ್ಲಿ ನಿಮ್ಗೆ ರೆಡ್ ಲ್ಯಾಂಟರ್ನ್ಸ್, ಚೈನೀಸ್ ಸೈನ್ಸ್ ಮತ್ತೆ ಜನರಿಂದ ತುಂಬಿ ತುಳುಕ್ತಿರೋ ಫುಡ್ ಸ್ಟಾಲ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಚೈನಾ ಟೌನ್ ಇದು ಜಸ್ಟ್ ಫುಡ್ ಸ್ಪಾಟ್ ಅಲ್ಲ, ಇಲ್ಲಿ ನಿಮ್ಗೆ ಸ್ಟ್ರೀಟ್ ಶಾಪಿಂಗ್, ಟೆಂಪಲ್ಸ್ ಮತ್ತೆ ಒಂದು ಲೋಕಲ್ ಲೈಫ್ ಸ್ಟೈಲ್ ನ ಅನುಭವ ಆಗ್ತದೆ. ಡೇ ಟೈಮ್ ಅಲ್ಲಿ ನೀವು ಇಲ್ಲಿ ಬರ್ತೀರಂತ ಹೇಳಿದ್ರೆ ನೀವು ಚೈನೀಸ್ ಟೆಂಪಲ್ಸ್, ಫಾರ್ ಎಕ್ಸಾಂಪಲ್ ವಾಟ್ ಮ್ಯಾಂಕಾನ್ ಕಮಲಾವಾಟ್ ಅಂತ ಇದೆ, ಅದನ್ನ ನೋಡ್ಬೋದು. ಇಲ್ಲ ಗೋಲ್ಡ್ ಶಾಪ್ಸ್ ಇದೆ, ಹರ್ಬಲ್ ಮೆಡಿಸಿನ್ ಸ್ಟೋರ್ಸ್ ಇದೆ, ಟ್ರೆಡಿಷನಲ್ ಬೇಕರೀಸ್ ಇದೆ, ಇದನ್ನೆಲ್ಲ ನೋಡ್ಬೋದು. ಬಟ್ ರಾತ್ರಿ ಆಗ್ತಾ ಆಗ್ತಾ ಇಲ್ಲಿನ ನಕ್ಷೆನೆ ಪೂರ್ತಿ ಬದಲಾಗೋಗ್ತದೆ. ಸೂರ್ಯಾಸ್ತ ಆಗ್ತಾಗೆ ಈ ಯಾವೋವರತ್ ರೋಡ್ ಇದಲ್ಲ, ಇದು ಪೂರ್ತಿ ಬ್ಯಾಂಕಾಕ್ ನ ಒಂದು ಫುಡ್ ಕ್ಯಾಪಿಟಲ್ ತರ ಕನ್ವರ್ಟ್ ಆಗೋಗ್ತದೆ. ಇಲ್ಲಿ ನಿಮ್ಗೆ ಸುಮಾರು ಫುಡ್ ಐಟಮ್ಸ್ ಸಿಗ್ತದೆ. ಪೆಕಿಂಗ್ ಡಕ್, ರೋಸ್ಟ್ ಪೋಕ್, ಡಂಪ್ಲಿಂಗ್ಸ್, ಬಾವ್ ಬನ್ಸ್, ಚಿಕನ್ ಸಾಟೆ, ಫ್ರೈಡ್ ಸೀ ಫುಡ್, ಚೈನೀಸ್ ಡೆಸರ್ಟ್, ಮತ್ತೆ ಶುಗರ್ ಕೇನ್ ಜ್ಯೂಸ್, ಫ್ರೂಟ್ಸ್, ಇಂಥದೆಲ್ಲ ಐಟಮ್ಸ್ ಸಿಗ್ತದೆ. ಇಲ್ಲಿನ ಜನರು ಕೋಕೋ ಕೋಲಾ ಕುಡಿಯೋದಕ್ಕೆ ಒಂದು ಹೊಸ ವಿಧಾನ ಕಂಡು ಹುಡುಕಿದ್ದಾರೆ. ಅದೇನು ಅಂತೀರಾ? ಇವ್ರ ಹತ್ರ ಒಂದು ಸ್ಪೆಷಲ್ ಮಷಿನ್ ಇದೆ. ಈ ಮಷಿನ್ ಅಲ್ಲಿ ಇವರು ಸ್ವಲ್ಪ ಐಸ್ ಮತ್ತೆ ಸೀ ಸಾಲ್ಟ್ ಹಾಕ್ತಾರೆ. ಮತ್ತೆ ಕೆಲವೇ ಕ್ಷಣದಲ್ಲಿ ಕೋಕೋ ಕೋಲಾ ಇದಲ್ಲ, ಅದು ಚಿಲ್ಡ್ ಐಸಿ ಕ್ರಿಸ್ಟಲ್ ಲೈಕ್ ಡ್ರಿಂಕ್ ಆಗಿ ಬದಲಾಗ್ತದೆ. ಎಸ್, ಕೋಕೋ ಕೋಲಾ ಸ್ಲಶಿ. ಇವರು ಇಲ್ಲಿ ಕೋಕೋ ಕೋಲಾನ ನಾರ್ಮಲ್ ನಾವು ಕುಡಿಯೋ ಹಾಗೆ ಕುಡಿಯಲ್ಲ, ಸ್ಲಶಿ ಮಾಡಿಬಿಟ್ಟು ಕುಡಿತಾರೆ. ಕೂಲ್ ಐಡಿಯಾ ಅಲ್ವಾ? ಇಲ್ಲಿ ನೋಡಿ, ಇವರು ಬಾಟಲ್ ಅನ್ನ ಮಷೀನಿಂದ ಹೊರಗೆ ತೆಗೆದ ಹಾಗೆ ಕೋಕೋ ಕೋಲಾ ಸ್ಲಶಿ ಆಗಿ ಬದಲಾಗ್ತಾ ಇದೆ. ಇವತ್ತಿನ ವಿಡಿಯೋ ಇಲ್ಲೇ ಕೊನೆಗೊಳಿಸ್ತಾ ಇದ್ದೇನೆ. ನಾಳೆ ನಿಮ್ಮನ್ನ ನಾನು ಇಲ್ಲಿನ ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಅಲ್ಲಿ ತನಕ ನಾನು ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.